ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದೇನು ಇವತ್ತು ಹಿಂಗೆ ಸೀರೆಲ್ಲ ಹಾಕೊಂಡು ಮುಂದೆ ಕೂಗ್ತಿದೆ ಅಂತಂತಿದ್ದೀರಾ? ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಬಡಾಯಿಂದ ಏನೇನಾಗಿದೆ ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವಿಡಿಯೋನ ಸ್ಟಾರ್ಟ್. ಇದು ಬ್ಲ್ಯಾಕ್ ಪ್ಲಮ್ಮು. ನಾನು ಒಂದು ಸಲನೂ ಟೇಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಸರಿ ಟೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಫುಲ್ ಸ್ವೀಟು ಇರಲ್ಲ ಮತ್ತು ಇದು ಇರಲ್ಲ, ಒಂಥರ ಸಪ್ಪೆ ಮೈಲ್ಡ್, ಫುಲ್ಲು ಸಪ್ಪೆ, ಒಂಚೂರು ಸ್ವೀಟ್ ಇರುತ್ತೆ ಅಷ್ಟೇ, ಪಾಯಿಂಟ್ ಅಷ್ಟೊಂದೇನು ಸ್ವೀಟ್ ಇರಲ್ಲ, ಬಟ್ ಚೆನ್ನಾಗಿರೋದು ಒಂಥರ ಆ್ಯಪಲ್ ಥರ. ಇದು ಲೀಚಿ ಹಣ್ಣು. ನನಗಂತೂ ಈಗ ಅಡಿಕ್ಟೇ ಆಗೋಗಿದ್ದೀನಿ ಲೀಚಿ ಹಣ್ಣಿಗೆ, ಸಖತ್ತು ನನಗೆ ಇಷ್ಟ. ಮತ್ತು ಪೊಮಗ್ರನೇಟು, ಪಪ್ಪಾಯ ಅಂತೂ ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ಅದು ನಂಗೆ ಸಖತ್ತು ಇಷ್ಟ ಪಪ್ಪಾಯ. ಮತ್ತು ಲೀಚಿ ಅಂತೂ ಇವಾಗ ಅದು ಸಖತ್ತು ಇಷ್ಟ ಆಗೋಗೈತೆ, ಒಸಿ ತಿನ್ನಲ್ಲ ನಾನು. ಮತ್ತು ಮನೇಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ರು. ಮಟನ್ ನಾನು ತಿನ್ನಲ್ಲ, ಬಟ್ ಆದರೂ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು, ನಲ್ಲಿ ಮೂಳೆ ಅದು ಎಲ್ಲ. ಇದು ಬಿರಿಯಾನಿ ಮಾಡ್ತಾಯಿದ್ದಾರೆ ಅತ್ತೆ, ಸಕ್ಕತ್ತಾಗಿ ಮಾಡಿದರು ನಿಜವಾಗ್ಲೂ. ಹೋಟೆಲಲ್ಲೂ ಅಷ್ಟು ಚೆನ್ನಾಗಿ ಸಿಗಲ್ವೇನೋ, ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ. ನಂಗೆ ಯಾಕೆ ಓಡಾಡ್ತಾ ಇದ್ದೀನಿ, ಲಂಗ ಅಂದರೆ ನೀವು ಹಾಕತ್ತಿದ್ರಲ್ಲ ಅದು. ಆಯಿತು, ಮಮ್ಮಿ ಯಾಕೋ ಕರಿತಾಯಿತ್ತು, ಅದಕ್ಕೆ ಬಂದೆ ಕರಿಯೋಣ ಅಂತ. ಕರಿತೈತೆ ಡ್ಯಾಡಿನ. ಬೇಡವಾ? ಮುದ್ದೆ ಚೆನ್ನಾಗಿ ನೆನ್ನೆ ಮುದ್ದೆ ಚೆನ್ನಾಗಿದ್ದಿಲ್ಲ. ಮುದ್ದಾಗಲೇ ನಿಮಗೆ ಫೋನ್ ಮಾಡಿದ್ದು. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ನನಗಂತೂ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತಾದ್ಮೇಲೆ ಹಲಸಿನಣ್ಣು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಮಾಮ ಅವರ ಮರದಲ್ಲಿ, ಅಂದರೆ ನಮ್ಮ ಅಜ್ಜಿಯವರ ಹೊಲದತ್ರ ಒಂದೇ ಮರ ಇರೋದು. ಅದರೊಳಗೆ ಎಷ್ಟು ಸ್ವೀಟ್ ಇರುತ್ತೆ ಅಂದರೆ, ಇದು ಸಖತ್ತು ಸ್ವೀಟು, ಫುಲ್ಲು ಸ್ವೀಟಾಗಿತ್ತು. ವರ್ಷ ಅಂತ ನಮ್ಮ ಮರದಲ್ಲಿ ಹಲಸಿನಣ್ಣು ತಿನ್ನೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಸ್ವಲ್ಪ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಹೆಚ್ಚು ಕಮ್ಮಿ ನಾನು, ಅಮ್ಮ, ಅಪ್ಪ ಕೂತ್ಕೊಂಡು ಬಿಡಿಸ್ತಾಯಿದ್ವಿ, ಬಟ್ ನಾನೇ ಅದರಲ್ಲಿ ಅರ್ಧ ಖಾಲಿ ಮಾಡಿದ್ನೇನು, ಅಷ್ಟರಲ್ಲಿ ನಾನೇ ತಿಂದೆ. ಇವತ್ತು ಬೆಳಗ್ಗೆಯಿಂದಲೂ ಭರ್ಜರಿ ಊಟ ಆಯಿತು, ಹಾಗಾಗಿ ಊಟ ಫುಲ್ಲಾಗಿ ಹೋಗೈತೆ ನನಗಂತೂ. ಯಾಕೆ ನಾನು ಔಟ್ಫಿಟ್ನ ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ, ಆಮೇಲೆ ಟ್ರೈ ಮಾಡೋಣ ಇದನ್ನು ಅಂತ ಅಂದ್ಬಿಟ್ಟು ಇವತ್ತು ನನ್ನ ಮದುವೆ ಔಟ್ಫಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ. ಯಾವುದ್ಯಾವುದು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಫಸ್ಟು ಎಂಗೇಜ್ಮೆಂಟ್ದು ಏನಿತ್ತು ಅದರಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ. ಎಂಗೇಜ್ಮೆಂಟ್ ಅಂತ ಏನಿರಲಿಲ್ಲ, ಅದು ಹಿಂದಿನ ದಿನ ಸಡನ್ ಪ್ಲ್ಯಾನ್ ಆಗಿದ್ದು, ನೈಟಲ್ಲಿ ಪ್ಲ್ಯಾನ್ ಆಗಿದ್ದು. ಅದನ್ನು ಜಸ್ಟ್ ಶಾಸ್ತ್ರ ಥರ ಇದ್ದಿದ್ದು, ಸಡನ್ನಾಗಿ ಏನೇನೋ ಆಗೋಯ್ತು. ಎಂಗೇಜ್ಮೆಂಟ್ ಅಂತ ಪ್ಲ್ಯಾನ್ ಇರಲಿಲ್ಲ. ಸೊ ಅದ್ರದ್ದು ಔಟ್ಫಿಟ್ ಅಂತ ಏನು ನಾನು ರೆಡಿ ಮಾಡ್ಕೊಂಡಿರಲಿಲ್ಲ, ಏನಿತ್ತು ಅದರಲ್ಲೇ ನಾನು ಆಲ್ಟ್ರ್ ಮಾಡಿ ಹಾಕ್ಕೊಂಡೆ. ಈ ಸೀರೆ ಬಂದು ನನ್ನ ಎಂಗೇಜ್ಮೆಂಟಲ್ಲ, ಹೂ ಮುಡ್ಸೋ ಶಾಸ್ತ್ರ ಇತ್ತಲ್ಲ, ಆವಾಗ ಈ ಸೀರೆನ ಹಾಕಿದ್ದು ನಾನು. ಬ್ರೌನು ಮತ್ತು ಒಳಗಡೆ ವೈಟ್ ಥ್ರೆಡ್ಡಿಂದ ವರ್ಕ್ ಮಾಡಿದ್ದಾರೆ, ಫ್ಲವರ್ ಇದೆ ಮತ್ತು ಲೈನ್ ಸ್ಟೆಪ್ಸು. ಅದಕ್ಕೆ ಕಾಂಟ್ರಾಸ್ಟು ಈ ಕಲರು. ಇದಕ್ಕೆ ಅಷ್ಟೊಂದು ಎದ್ದೇನು ಕಾಣಿಸ್ತಿರ್ಲಿಲ್ಲ. ನಾನು ಈ ಸೀರೆನ ತೊಗೊಂಡಿದ್ದು ಜಸ್ಟ್ ಇದನ್ನು ನೋಡಿ, ಇದು ಅಂತ ನನಗೆ ಸಖತ್ ಇಷ್ಟ ಆಯಿತು, ಬ್ರೌನು. ಬಟ್ ಕಾಂಟ್ರಾಸ್ಟ್ ಇನ್ನೂ ಚೆನ್ನಾಗಿರೋದು ಕೊಡ್ಬೋದಿತ್ತೇನೋ, ಇಲ್ಲ ನಾನೇ ತಪ್ಪು ಸೆಲೆಕ್ಟ್ ಮಾಡಿದೆ ಅನಿಸುತ್ತೆ. ಈ ಗ್ರೀನ್ ಇದಕ್ಕೆ ಬಾರ್ಡರು ನೋಡ್ತಿರ್ಬೋದು ನೀವು, ಕಾಣಿಸ್ತಿದೆಯಾ? ಅದಾದಮೇಲೆ ಇದಕ್ಕೆ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ. ಇದು ಸೆಲ್ಗ್ದು ಇದು ಬರುತ್ತಲ್ಲ ಕೆಳಗಡೆ, ಅದಕ್ಕೆ ಈ ಥರದ್ದು ಯಾವ್ಯಾವ ಸೀರೆ ಮಾಡಿಸಿದ್ದೀನಿ, ಯಾವುದಕ್ಕೂ ನಾನು ಸೆಲೆಕ್ಟ್ ಮಾಡಿದೆ, ಎಲ್ಲ ಅಮ್ಮ ಸೆಲೆಕ್ಟ್ ಮಾಡಿರೋದು. ಇವೆಲ್ಲ ನಮ್ಮ ಅಮ್ಮನ ಸೆಲೆಕ್ಷನ್ಸ್. ಇದಕ್ಕೆ ಈ ಸೀರೆಗೆ
ಈ ಬ್ಲೌಸು ಕಾಂಟ್ರಾಸ್ಟ್ ಚೆನ್ನಾಗಿ ಅನಿಸ್ತಿದ್ಯಾ? ಓಕೆ ಓಕೆ ಅನ್ನಿಸ್ತಿದ್ರದ್ದು, ಯಾಕೆಂದರೆ ನಾನು ಸಡನ್ ಪ್ಲ್ಯಾನ್ ಅಲ್ವಲ್ಲ, ಹಾಗಾಗಿ ಆ ಟೈಮ್ಗೆ ಹೊಲಿಸಿದ್ದು. ಏನಾದ್ರು ಎಂಗೇಜ್ಮೆಂಟ್ ಆ ಥರ ಏನಾದರೂ ಫಸ್ಟೇ ಪ್ಲ್ಯಾನ್ ಇದ್ದಿದ್ರೆ ಚೆನ್ನಾಗಿ ಮಾಡಿಸ್ಬೋದಿತ್ತು. ಇದು ಬ್ಲೌಸು ಫ್ರಂಟ್ ಒಂದು ಸೈಡಿಗೆ ವರ್ಕು, ಮತ್ತು ಇದು ಬ್ಲೌಸ್ದು ಬ್ಯಾಕ್ ಸೈಡ್ ಈ ಥರ ರೌಂಡ್ ಇದಿಟ್ಟು ಅದಕ್ಕೆ ಸ್ಟಿಚ್ ಮಾಡಿರೋದು ಇದು. ಮತ್ತು ಸೈಡ್ ಸ್ಲೀವ್ಸ್ ಇದೆಯಲ್ಲ, ಅದಕ್ಕೆ ಈ ಥರ ಬುಟ್ಟು ಥರ ಇದಕ್ಕೆ ಸ್ಲೀವ್ಸಿಗೆ, ಅದ್ರ ಕೆಳಗಡೆಗೆ ಇದೊಂದು ಲೈನು ಮತ್ತು ಇದೊಂದು ಲೈನ್ ವರ್ಕ್ ಅಷ್ಟೇ, ಸಿಂಪಲ್ ವರ್ಕ್. ಇದಿಷ್ಟೇ. ಇದು ನನ್ನ ಹೂ ಮುಡ್ಸೋ ಶಾಸ್ತ್ರದ್ದು ಸೀರೆ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಬರೋದು ನನ್ನ ನೈಟ್ ಅಂದರೆ ಬಳೆ ಶಾಸ್ತ್ರದ್ದು ಸೀರೆ. ನೈಟ್ ರಿಸೆಪ್ಷನ್ ಇರಲಿಲ್ಲ, ಸೊ ಬಳೆ ಶಾಸ್ತ್ರದ್ದು ಅಷ್ಟೇ ನೈಟ್ ಇದ್ದಿದ್ದು. ಇದು ನನ್ನ ಬಳೆ ಶಾಸ್ತ್ರದ ಸೀರೆ, ಅಂದರೆ ಅಮ್ಮನ ಮನೆ ಕಡೆಯಿಂದ ಕೊಡಬೇಕಲ್ಲ ಆ ಸೀರೆ ಇತ್ತು, ನಮ್ಮಮ್ಮ ತಗೊಟ್ಟಿದ್ದ ಸೀರೆ. ಈ ಸೀರೆನೂ ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್, ಅಂದರೆ ಪ್ಲ್ಯಾಂಡ್, ನನಗೆ ಇದೇ ಥರ ಬೇಕು ಸೀರೆ, ಇದೇ ಕಾಂಟ್ರಾಸ್ಟ್ ಇರಬೇಕು, ಹೀಗೆ ಇರಬೇಕು ಅನ್ನೋ ಒಂದು ಥಾಟಲ್ಲಿ ನಾನು ಮದುವೆ ಪ್ರೊಸೆಸಲ್ಲಿ ಸ್ಟಾರ್ಟ್ ಆಗಿ 3 ವರ್ಷ ಶಾಸ್ತ್ರದೆಲ್ಲ ಆದಮೇಲೆ ನಾನು ಅಂದ್ಕೊಂಡೆ. ಹಾಗಾಗಿ ನಾನು ಚೆನ್ನಾಗಿರೋದೆಲ್ಲ ಸೆಲೆಕ್ಟ್ ಮಾಡಿ ಸಿಕ್ತು. ಇದು ಸೆರಗು ಪರ್ಪಲ್ ಕಲರು, ಬ್ಲೂಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟು, ಮತ್ತು ಅದಕ್ಕೆ ಈ ಥರ ಸೆರಗು ವರ್ಕ್ ಈ ಥರ ಇದೆ, 2 ಕುಚ್ಚು ಮತ್ತು ಈ ಥರ ಒಂದು ಇದಿಟ್ಟಿದ್ದಾರೆ, ಈ ಥರ ಆರ್ಚ್ ಬರುತ್ತಲ್ಲ ಆ ಥರ ಒಂದು ಇದು. ಈ ಕಾಂಟ್ರಾಸ್ಟು ಸಕ್ಕತ್ತಾಗಿದೆ. ನಾನು ಅವತ್ತು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ನಂಗೆ ಸಖತ್ ಇಷ್ಟ ಆಯಿತು. ನನ್ನ ಎಲ್ಲ ಔಟ್ಫಿಟ್ಟು ತುಂಬ ಚೆನ್ನಾಗಿತ್ತು. ಇದು ಅದು ಸೀರೆದು ವರ್ಕ್, ಇದು ಬ್ಯಾಕ್ ಸೈಡು, ಇದು ಫ್ರಂಟ್. ಕ್ಲೀನಾಗಿರುತ್ತೆ, ಎಲ್ಲ ಒಂಥರ ಸೊಕ್ತಾ ಇದೆಯಲ್ಲ, ನಾವು ಐರನ್ ಕೊಟ್ಟಿಲ್ಲ, ಇನ್ನು ಐರನ್ ಕೊಡಬೇಕು ಸೀರೆಗಳು ಮತ್ತು ಬ್ಲೌಸನ್ನು. ಇದು ಫ್ರಂಟ್ ಸೈಡು, ದಿಸ್ ಇಸ್ ಬ್ಯಾಕ್ ಸೈಡು ಈ ಥರ ಒಂದು ಮೇಲ್ಗಡೆ ಡೈಮಂಡು, ಒಂದು ಈ ಥರ ಸೈಡಿಗೆ ಹಿಂಗೆ ಮಧ್ಯ ಬುಟ್ಟಗಳು. ಇದಕ್ಕೂ ಅಷ್ಟೇ ಸ್ಲೀವ್ಸಿಗೆ ಬೊಟ್ಟು ಹಾಕಿ, ಮತ್ತು ಲಾಸ್ಟ್ ಒಂದು ಸ್ಲೀವ್ ಕೆಳಗಡೆ ಬರುತ್ತಲ್ಲ ಅಲ್ಲಿಗೆ ಮಾತ್ರ ಇದರ ವರ್ಕ್ ಅಷ್ಟೇ. ಇದು ಸಿಂಪಲ್ ವರ್ಕ್. ಇದಂದರೆ ಇದಕ್ಕೆಲ್ಲ ಏನು ಗ್ರ್ಯಾಂಡ್ ಬೇಡ ಅಂತ ಹೇಳಿ ಫುಲ್ ಸಿಂಪಲಾಗಿ ಇಡಿಸಿದ್ದು. ಅಷ್ಟು ಸಿಂಪಲಾಗಿ ಇಟ್ಟಿದ್ದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಅವತ್ತಿನ ದಿನ ಫೋಟೋಗೆ ನಾನು ತೆಗಿಸ್ಬೇಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಹಿಂಗೆಲ್ಲ ಬರ್ಬೋದು, ಇಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಮೇನ್ ಇದೆಲ್ಲದಕ್ಕಿಂತ ನಾನು ಪರ್ಸ್ನಲ್ಲಾಗಿ ಪ್ರಿಫರ್ ಮಾಡಿ ಹಿಂಗೆ ಬರಬೇಕು, ಈ ಲುಕ್ ಹಿಂಗೆ ಇರಬೇಕು ಅಂತ ಸೆಲೆಕ್ಟ್ ಮಾಡಿದ್ದು ನನ್ನದು ಮುಹೂರ್ತದ್ದು. ನನಗೆ ಸಖತ್ ಇಷ್ಟ ಆಗೋಯ್ತು. ನನ್ನ ಮದುವೆ ಇದರಲ್ಲಿ ಕಂಪ್ಲೀಟ್ ನಂಗೆ ಇಷ್ಟ ಆಗಿರೋದು ಮುಹೂರ್ತ ಸೀರೆ ಲುಕ್. ಒಂಥರ ನನಗೆ ಕಾಂಟ್ರಾಸ್ಟ್ಗೆ ಇಷ್ಟ ಆಯಿತು. ನಾನೇ ಸೆಲೆಕ್ಟ್ ಮಾಡಿ ಪರ್ಸ್ನಲ್ಲಾಗಿ ಇದು ಮಾಡಿದ್ದು ಇದೆಲ್ಲ, ಅಂದರೆ ಇದನ್ನು ನಾನೇ ಸೆಲೆಕ್ಟ್ ಮಾಡಿದ್ದು. ಬಟ್ ಅದೊಂಥರ ಜಾಸ್ತಿ ಇದು ಮಾಡಿ ನಾನು ಮಾಡಿಸಿದ್ದು. ಆ ವರ್ಕ್ಗಳಿಗಾಗಲೂ ಅಷ್ಟೇ, ದಾರೆ ಸೀರೆಗೆ ಇದೇ ಥರ ಬೇಕು ಅಂತ ನಾನು ಹುಡುಕಿ ಇದೆಲ್ಲ ಮಾಡಿ ಇದು ಮಾಡಿದ್ದು. ನನ್ನ ಮೋಸ್ಟ್ ಫೇವ್ರೆಟ್ ಲುಕ್ಕು ನನ್ನ ಮದುವೆಯಲ್ಲಿ ನನ್ನ ದಾರಿದು ಅಂದರೆ ಸಖತ್ತು ನನಗೆ ಇಷ್ಟ. ನಂದು ದಾರೆ ಲುಕ್ಕು. ಇದು ದಾರೆ ಸೀರೆ. ಇದೇ ಥರದ ಸೇಮ್ ಸ್ಯಾರಿ ಇತ್ತು ನಾವು ಶಾಪಲ್ಲಿ ಹೋಗಿ ತಗೊಂಡಾಗ. ಆ ಶಾಪಲ್ಲಿ ಸೇಮ್ ಸ್ಯಾರಿ ಹಿಂಗೆ ಗೋಲ್ಡ್ ಪಿಂಕ್, ಕೆಳಗಡೆ ಇನ್ನೊಂದು ಲೈನು ಗ್ರೀನ್. ಅದು ಜಸ್ಟ್ ಒಂದು ಗ್ರೀನ್ದು ಸ್ವಲ್ಪ ಇದ್ದಿದ್ದು, ಈ ಥರ ಪಿಂಕ್ ಬಾರ್ಡರ್ ಇಷ್ಟಿದೆ ಇದು ಕೆಳಗಡೆ, ಅಷ್ಟೇ ಗ್ರೀನ್ದು ಇತ್ತು. ಎಷ್ಟು ಲುಕ್ ಕೊಡ್ತಿತ್ತು ಅಂದರೆ ಅಷ್ಟೇ ಚೆನ್ನಾಗಿ ಕೊಡ್ತಿತ್ತು. ನಂಗೆ ಅದಿಷ್ಟ ಆಯಿತು.
ಬಟ್ ಎಲ್ಲರೂ ಈ ಸರಿ ತಗೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದೊಂದು ಲೈನ್ಗೋಸ್ಕರ ಏನಕ್ಕೆ ತಗೊಂತೀಯ ಅಂದ್ಬಿಟ್ಟು ಎಲ್ಲರೂ ಸೆಲೆಕ್ಟ್ ಮಾಡಿ ಈ ಸೀರೆ ತೊಗೊಂಡಿದ್ದು. ನಂಗೆ ಆಗ ಒಂದು 2 ಮಂದಿ ಸಿಕ್ತು, ತಗೋಬಿಡೋಣ ಅಂತ. ಬಟ್ ತಗೊಂಡು ಸ್ಟಿಚ್ ಮಾಡಿಸಿದ್ಮೇಲೆ ನನಗಂತೂ ಎಂಥ ಒಳ್ಳೆಯ ಡಿಸಿಷನ್ ತಗೊಂಡೆ ಅಂತ ಅನ್ನಿಸ್ತು. ಸಖತ್ತು ಇಷ್ಟ ಆಯಿತು. ಇದಕ್ಕೂ ಅಷ್ಟೇ ಸೆರಗ್ದು ಇದು ಬಂದು ಈ ಥರ ಫುಲ್ ಆರ್ಚ್ ವಿತ್ ಒಂದು ಕೊಚ್ಚು, ಸಿಂಗಲ್ ಕೊಚ್ಚು ಮತ್ತು ಫುಲ್ ಆರ್ಚ್ ಈ ಥರ ಇದೆ. ಇದಕ್ಕೆ ಗೋಲ್ಡ್, ಪಿಂಕ್ ಮತ್ತು ವೈಟ್ ಥ್ರೆಡ್ ಬರುತ್ತಲ್ಲ, ಒಳಗಡೆ ವೈಟ್ ಥ್ರೆಡ್ ಶೈನಿಂಗು ಮತ್ತು ಗೋಲ್ಡ್ ಪಿಂಕ್ 3 ಥ್ರೆಡ್ಸ್ ಕಾಂಬಿನೇಷನ್. ಇದು ಸಖತ್ ಅಂದರೆ ಸಖತ್ ಇಷ್ಟ ನನಗೆ. ಇದು ನಾನು ದಾರೆ ಸೀರೆ, ಓಕೆನಾ. ದಾರೆ ಸೀರೆಗೆ ಬ್ಲೌಸ್ದು ವರ್ಕ್ ಇದನ್ನು ಎಷ್ಟು ನಾನು ಕೇಳಿ ಹುಡುಕಿ ಮಾಡಿಸಿದ್ದೀನಿ ಅಂತ ಅಂದರೆ ನೀವು ಎಲ್ಲ ಇರೋಂಟೋದೆ ಅದನ್ನು ಮಾಡಿಸ್ಬೇಕು. ಅವತ್ತಿಂದ ಇದೊಂದು ಕೊಡೋಕ್ಕೆ ಆಗಿಲ್ಲ. ದಿಸ್ ಈಸ್ ಮೈ ದಾರೆ ಸೀರೆ ಬ್ಲೌಸ್. ಈ ಥರ ಸಿಂಗಲ್ ಸೈಡ್ ವರ್ಕು, ಅದಾದಮೇಲೆ ಇದು ಬ್ಯಾಕ್ ಸೈಡ್ ವರ್ಕ್ ಕಾಣಿಸ್ತೀಯಾ, ಬ್ಯಾಕ್ ಸೈಡ್ ವರ್ಕ್. ಇದೆಲ್ಲದ್ರದ್ದು ನಾನು ಫೋಟೋಸ್ ಹಾಕ್ತೀನಿ ಸೈಡಲ್ಲಿ. ಯಾವ ಒಂದು ಸೈಡ್ ಈ ಕಡೆ ಬಂದು ಈ ಕಡೆ ಯಾವುದೋ ಒಂದು ಸೈಡ್ ಫೋಟೋ ಹಾಕ್ತೀನಿ. ಇದು ಫುಲ್ ಸ್ಲೀವ್ಸ್ ವರ್ಕ್ ಕಾಣಿಸ್ತಿದ್ಯಾ. ಇದಕ್ಕೆ ಆ್ಯಕ್ಚುಲಿ ನಾನು ವರ್ಕ್ ಮಾಡ್ಸೋಕೆ ಹೋಗಿದಾಗ ಅವ್ರು ಹೇಳಿದ್ರು ಗ್ರೀನ್ದು ಕಲರೇ ಇಲ್ಲ ಇದಕ್ಕೆ, ಗ್ರೀನ್ ಹಾಕ್ಸೋದು ಬೇಡವೋ, ಏನು ಮಾಡೋಣ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ನೀವು ನಮ್ಮನ್ನ ಬ್ಲೇಮ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ಇಲ್ಲ ಏನಾದರೂ ಪರವಾಗಿಲ್ಲ, ಗ್ರೀನ್ ಕಾಂಬಿನೇಷನ್ ನೀವು ಕೊಡಲೇಬೇಕು ಅಂದ್ಬಿಟ್ಟು ನಾನು ಪರ್ಸ್ನಲಾಗಿ ಹೇಳ್ಬಿಟ್ಟು ಕೊಡಿಸಿದ್ದು. ಇದು ಒಳಗಡೆ ಸ್ಟೋನ್ಸು ಇದ್ರದ್ದು ಲೀಫ್ದು ಎಲ್ಲದ್ರದ್ದು ಥ್ರೆಡ್ ನಾನು ಕೊಡಿಸ್ಕೊಂಡೆ. ಮತ್ತು ಕೆಳಗಡೆ ಇದು ಅಷ್ಟೇ ಬೀಡ್ಸ್, ಎಕ್ಸ್ಟ್ರಾ ಬೀಡ್ಸು. ಇದಕ್ಕೆ ಸಪ್ರೇಟ್ ಚಾರ್ಜಸ್ ಮಾಡಿರೋರು. ಗ್ರೀನ್ ಬೀಡ್ಸೇ ಹಾಕಿ ಪರವಾಗಿಲ್ಲ, ರೆಡ್ಡು ಗೋಲ್ಡು ಬೇಡ, ಪಿಂಕ್ ಬೇಡ, ಗ್ರೀನ್ ಬೀಡ್ಸೇ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಯಾಕೆಂದರೆ ನಾನು ಸೀರಿಯಲ್ ನೋಡಿದ್ನಲ್ಲ, ನಾನು ಅಂದ್ಕೊಂಡೆ ಗ್ರೀನ್ ಇದಕ್ಕೆ ಕಾಂಬಿನೇಷನ್, ಅದಕ್ಕೆ ತೊಗೊಂಡ್ರು ಇದಕ್ಕೆ ಕಾಂಬಿನೇಷನ್ ಕೊಡಿಸಿದ್ರೆ ಇದಕ್ಕೆ ಚೆನ್ನಾಗಿ ಕಾಣಿಸ್ಬೋದಲ್ವ ಅಂತ ಅಂದ್ಕೊಂಡು ನಾನು ಇದಕ್ಕೆ ಗ್ರೀನ್ ಬೀಡ್ಸ್ನ ಕೊಡಿಸ್ಕೊಂಡೆ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ. ಪಕ್ಕದಲ್ಲಿ ನಾನು ಫೋಟೋಸ್ ಹಾಕ್ತೀನಿ ಹೇಗೆ ಕಾಣಿಸ್ತಿತ್ತು ಯಾವ್ಯಾವ ಲುಕ್ ಅಂತ. ನಾನು ಬರೀ ದಾರೆ ಸೀರೆ ಅಂತ ಅಂದ್ಕೊಂಡು ಇಷ್ಟೊಂದು ಬರೀ ಇದಕ್ಕೆ ಪ್ರಿಫರ್ ಮಾಡಿದೆ. ಬಟ್ ನನ್ನ ರಿಸೆಪ್ಷನ್ ಲುಕ್ಗೆ ನಾನು ಅಂದರೆ ಅದು ಚೆನ್ನಾಯಿತು ಒಂಥರ. ಬಟ್ ಆ ಲುಕ್ಕಿಗೆ ನಾನು ಅಷ್ಟು ಪ್ರಿಫರ್ ಮಾಡಲಿಲ್ಲ. ನಾನು ಲಾಸ್ಟ್ ಒಂದು 2 ವೀಕ್ಸ್ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಮತ್ತು ನಾನು ಸೀರೆಗೆ ಹೋಗ್ಲಾ ಅಥವಾ ಲಂಗ ದಾವಣಿ ಆ ಥರ ಏನಾದರೂ ಡಿಫ್ರೆಂಟ್ ಡ್ರೆಸ್ನ ಟ್ರೈ ಮಾಡಲಾ ಅಂತ. ಆಮೇಲೆ ಅಂದ್ಕೊಂಡೆ ನಾನು ಹಾಕದೇ ಇಲ್ಲ ಡ್ರೆಸ್ಗೆಲ್ಲ, ಸೀರೆ ಆದರೆ ಅಟ್ಲೀಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಯಾವುದೂ ಬೇಡ, ಡ್ರೆಸ್ಸಸ್ಸು ಬೇಡ, ಏನು ಬೇಡ ಅಂದ್ಬಿಟ್ಟು ಸೀರೆ ಪ್ರಿಫರ್ ಮಾಡಿದೆ. ಅದಕ್ಕೆ ಔಟ್ ಜ್ಯುವೆಲ್ಸ್ನ ನಾನು ಸರಿಯಾಗಿ ಮ್ಯಾಚ್ ಮಾಡ್ಕೊಳ್ಳಿಲ್ಲ. ಎಷ್ಟು ಹುಡುಕಿದ್ದೀನಿ ನಾನು ಜ್ಯುವೆಲ್ಸ್ನ. ಅದು ನನ್ನ ದಾರೆ ರಿಸೆಪ್ಷನ್ ಅಂದರೆ ಸಿಕ್ಕಾಬಿಟ್ಟೆ ಹುಡುಕಿದ್ದೀನಿ ನಾನು. ಇದು ನನ್ನ ರಿಸೆಪ್ಷನ್ ಸೀರೆ. ಸರಿ, ದಾರೆ ಸೀರೆ ಬಂದು ಮಾವಂದಿರು ಕೊಡಿಸ್ಬೇಕು. ಇದು ನಮ್ಮ ಮಾವನಿಗೆ ಕೊಡಿಸ್ಬೇಕು ಸೀರೆ. ಇದು ನನ್ನ ರಿಸೆಪ್ಷನ್ ಸೀರೆ. ಇದು ನಮ್ಮ ಅತ್ತೆ ಮನೆಯಿಂದ ನನಗೆ ಕೊಟ್ಟಿರೋ ಸೀರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಫಸ್ಟು ಹಂಗೆ ಹೋಗಿ ಸೆಲೆಕ್ಟ್ ಮಾಡಿಬಿಟ್ವಿ ಒಂದೆರಡು ಯಾವುದೋ ಒಂದು. ಬಟ್ ಅದಾದಮೇಲೆ ಅಕ್ಕ ಬಂದು ಬೇರೆ ಕಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದು. ದಾರೆ ಸೀರೆ ಇಲ್ಲಿ ಮತ್ತು ನೈಟ್ದು ಎಲ್ಲಿ ಅಂತ ನಂಗೆ ನೆನಪಾಗ್ತಿಲ್ಲ. ನನಗೆ ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ ಯಾವ ಸೈಡ್ ಎಲ್ಲಿ ತೊಗೊಂಡಿತ್ತು ಅಂದ್ಬಿಟ್ಟು. ದಿಸ್ ಈಸ್ ರಿಸೆಪ್ಷನ್ ಸ್ಯಾರಿ. ಇದಕ್ಕೂ ಅಷ್ಟೇ ಕಾಣಿಸ್ತಿದೆ ಈ ಥರ ಡೈಮಂಡ್ ಸೈಡ್ ಸ್ಯಾರಿದು ಸಿಲ್ಕ್ದು ಡೈಮಂಡ್ ಇದು ಕೊಡ್ಸಿರೋದು ವರ್ಕು ಸಿಲ್ಕ್ದು ಡಬಲ್ ಕಾಂಬಿನೇಷನಲ್ಲಿ ಒಂದು ಸಿಲ್ವರು ಮತ್ತು ಇನ್ನೊಂದು ಬ್ಲೂ. ಈ ಸ್ಯಾರಿ ಕಾಂಟ್ರಾಸ್ಟಲ್ಲಿ ಕೊಡಿಸಿದ್ದು. ಇದು ರಿಸೆಪ್ಷನ್. ಇದು ಚೆನ್ನಾಗಿದೆ ಸರಿ, ಚೆನ್ನಾಗಿ ಕಾಣಿಸ್ತಿತ್ತು ನನಗೂ. ಬಟ್ ಜ್ಯುವೆಲ್ಸ್ ಸ್ವಲ್ಪ ಮಿಸ್ಮ್ಯಾಚ್ ಆಯಿತು.
ಬಟ್ ಆಗ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಇದು ಬ್ಯಾಕ್ ಸೈಡ್ ಡಿಸೈನು ಈ ಸ್ಯಾರಿದು. ಈ ಥರ ಡಿಸೈನ್. ಮತ್ತೆ ಇದು ಫ್ರಂಟ್ ಸೈಡ್, ಒಂದು ಸೈಡ್ ಬರ್ತದೆ. ಇದು ಸ್ಲೀವ್ಸ್ಗೆ ಹೆವಿ ವರ್ಕು, ಇದ್ರದ್ದು ಮತ್ತು ದಾರದಿರೋದು ಹೆವಿ ವರ್ಕು. ಬಟ್ ಇದಕ್ಕಿಂತ ದಾರದ ಸ್ವಲ್ಪ ವರ್ಕ್ ಕಮ್ಮಿನೇ ಇದೆ. ಬಟ್ ಅದ್ರದ್ದು ಲುಕ್ ಸಕ್ಕತ್ತಾಗಿ ಲುಕ್ ಕೊಡ್ತದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು ದಾರದಕ್ಕೂ. ಇದ್ರದ್ದೊಂದು ಸ್ವಲ್ಪ ನನಗೆ ಜ್ಯುವೆಲ್ಸ್ ಸ್ಯಾಟಿಸ್ಫೈ ಆಗಲಿಲ್ಲ. ಅದು ಚೆನ್ನಾಗಿತ್ತು, ಜ್ಯುವೆಲ್ಸನ್ನು ಹಾಕಿದ್ದು ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನಾನು ಇನ್ನೊಂಚೂರು ಬೇರೆ ಕಡೆ ನೋಡ್ಬೋದಿತ್ತ ಅನ್ನಿಸ್ತು. ಬಟ್ ತುಂಬ ಕಡೆ ಹುಡುಕಿದ್ವಿ ಎಲ್ಲರೂ ಹೋಗಿ. ನಾನು, ನಮ್ಮ ಅಕ್ಕ ಮತ್ತು ನಂದಿನಿ ಅಕ್ಕ ಎಲ್ಲರೂ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಾದಮೇಲೆ ಇಲ್ಲಿ ನೋಡೋಣ ಅಂತ ಬಂದು ಇಲ್ಲಿ ಸಿಕ್ತು. ನಂಗೆ ಅವಾಗ ಖುಷಿ ಆಯಿತು. ಆಮೇಲೆ ಎಲ್ಲಿ ಜೇಜಸ್ ಇಲ್ಲವೇ ನಾವು ಕೊಟ್ಟಿದ್ದೆ ನಾನು. ಈ ಥರ ವರ್ಕ್ ಕೆಳಗಡೆಗೆ ಬ್ಲೂ, ಡಾರ್ಕ್ ಬ್ಲೂಲಿ ಬೀಡ್ಸ್ ಈ ಕಡೆ ಮತ್ತು ಈ ಕಡೆ ಸ್ಲೀವ್ಸ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೈಡ್ ಏನು ವರ್ಕ್ ಮಾಡಿಸಿದ್ದೀವಲ್ಲ ಇಲ್ಲಿಗೆ ಬೀಡ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ಇದಿಷ್ಟು ಎಲ್ಲ ಮದುವೆ ಸ್ಯಾರಿ ಔಟ್ಫಿಟ್ಸ್. ನೆಕ್ಸ್ಟ್ ನಾವು ಹೋಗೋಣ ಜ್ಯುವೆಲ್ಸ್ ಪಾರ್ಟಿಗೆ. ಸ್ಯಾರಿ ಪಾರ್ಟ್ ಎಲ್ಲ ಮುಗಿತಲ್ವ, ನೆಕ್ಸ್ಟು ಒಂದು ಜ್ಯುವೆಲ್ಸ್ ಪಾರ್ಟು. ನಾನು ಇದಕ್ಕೆ ನನ್ನ ದಾರೆಗೆ ಏನಿದೆ ಜ್ಯುವೆಲ್ಸು ಎಲ್ಲ ನಾನು ಓನ್ ಬೈ ಮಾಡಿದೆ. ಯಾವುದೋ ರೆಂಟ್ಗೆ ತಗೊಂಡಿಲ್ಲ. ರೆಂಟಿಗೆ ಕೊಡೋ ದುಡ್ಡಿಗೆ ನಾವೇ ಸ್ವಂತವಾಗಿ ತೊಗೊಳ್ಬೋದು, ಅಷ್ಟು ರೇಟ್ ಹೇಳ್ತಾರೆ ಇವಾಗ ಜ್ಯುವೆಲ್ಸ್ದು. ಯಪ್ಪ ಹಿಂಗೆಂಗೂ ಇಟ್ಬಿಟ್ಟಿದ್ದೀವಿ. ಇವಾಗ ತಾನೇ ಹಾಕೊಂಡು ಫಂಕ್ಷನ್ ಇನ್ನೊಬ್ರು ದೊಡ್ಡಮ್ಮನ ಮಕ್ಕಳದ್ದು ಅವ್ರದ್ದು ಮದುವೆ ಆಯ್ತಿದ್ದ ರೀಸೆಂಟಾಗಿ. ಹಾಗಾಗಿ ಹೇಗೋ ಆಗ್ತಿದೆ ಜ್ಯುವೆಲ್ಸ್. ಇದೊಂದು ಲಾಂಗ್ ಚೈನ್ದು, ಇದೊಂದು ಲಾಂಗ್ ಹಾರ. ನಾನು ಮದುವೆದು ಗ್ರೀನ್ ನಾನು ಕಾಂಟ್ರಾಸ್ಟ್ ಏನು ಬ್ಲೌಸಿಗೆ ಕೊಡಿಸಿದ್ದೆ, ಸೊ ಅದಕ್ಕೆ ಮ್ಯಾಚ್ ಆಗಿದೆ ನಾನು ಗ್ರೀನ್ ಕಲರ್ ಜ್ಯುವೆಲ್ಸ್ನೇ ನಾನು ಪ್ರಿಫರ್ ಮಾಡಿದೆ. ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಇದೊಂದು ಲಾಂಗ್ ಹಾರ. ಇದೊಂದು ಶಾರ್ಟ್ ಚೈನ್, ಅದಕ್ಕೆ ಶಾರ್ಟ್. ಇದೆರಡು ನನಗೆ ಮೇನ್ ಹೈಲೈಟ್ ಆಗಿದೆ. ನನಗೆ ಜ್ಯುವೆಲ್ಸ್ ಅಂತ ಹೇಳ್ಬೋದು, ಅಷ್ಟೇ ಚೆನ್ನಾಗಿ ಕಾಣಿಸ್ತು. ಇದೊಂದು ಓಲಿರೋದು ಜುಮ್ಕ, ಎಷ್ಟು ಹೆವಿದೆ ಅಲ್ವಾ. ಮತ್ತು ಇನ್ನೊಂದು ಏನು ಗೊತ್ತಾ ಟ್ರಿಕ್ಸು, ಅಂಗಡಿಗಳಲ್ಲಿ ನಾವು ಹೊರಗಡೆ ಅದೇನು ಡಾಲ್ಗೆ ಹಾಕಿರ್ತಾರಲ್ಲ ನಾವು ಅದನ್ನೇ ತಗೋತೀವಿ ಅಂತ ಅಂದರೆ ನಿಮಗೆ ಓಲೆನ ಬೇರೆ ಬೇರೆ ಹಾಕ್ಬಿಟ್ಟಿರ್ತಾರೆ. ಅದ್ರದ್ದು ಒರಿಜಿನಲ್ ಓಲೆ ಏನಿದೆ ಅದು ಹಾಕಿರಲ್ಲ. ನಮಗೂ ಅಷ್ಟೇ ಆಗಿತ್ತು. ಆ ಡಾಲ್ಗೆ ಹಾಕಿದ್ರೆ ನಾವು ಕೊಡ್ತೀವಿ ಅಂತ ಅಂದರು. ನಾವು ಬೇಡ, ಬೇರೆದು ನಮಗೆ ಓಪನ್ ಮಾಡಿದ್ರೆ ಪ್ಯಾಕ್ ತೆಗೆದುಕೊಡಿ ಅಂತ ನಾವು ಅಂದ್ವಿ. ಇಲ್ಲ ಮೇಡಮ್ ನೀವು ಪ್ಯಾಕ್ ತೆಗೆದು ಹಾಕಿದ್ದೀವಿ ನಾವು ಅಂತ ಅಂದರು. ಬಟ್ ಅದರಲ್ಲಿ ಓಲೆ ಇತ್ತಲ್ಲ ಅದು ಟೋಟಲಿ ಡಿಫ್ರೆಂಟ್ ಓಲೆ. ಇದು ಎಷ್ಟು ದಪ್ಪ ಇದೆ, ಅದು ಇದಕ್ಕಿಂತ ತುಂಬ ಚಿಕ್ಕ, ಎಷ್ಟು ಚಿಕ್ಕ ಆಗುತ್ತೆ, ತುಂಬ ಚಿಕ್ಕ. ನಾವು ನಾರ್ಮಲ್ ಹಾಕ್ತೀವಲ್ಲ ಆ ಥರ ಜುಮ್ಕ ಅದು, ಅಷ್ಟು ದಪ್ಪ ಇರಲಿಲ್ಲ. ಇಲ್ಲ ನಮ್ಗೆ ಅದೇ ಕೊಡಿ ಅಂತ ಅಂದಮೇಲೆ ಅವ್ರು ಇದು ಕೊಟ್ಟರು. ಇದರಲ್ಲಿ ಜುಮ್ಕ ಇದ್ದಿದ್ದೆ ಬೇರೆ, ಇಲ್ಲಿ ಜುಮ್ಕ ಇದ್ದಿದ್ದು ಇದರಲ್ಲಿ. ಎಷ್ಟು ಹೆವಿ ಇದೆ ಅಲ್ವಾ ಇದು, ಎಷ್ಟು ಚೆನ್ನಾಗಿದೆ ಜುಮ್ಕ. ಆ ಜುಮ್ಕ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ, ಅದು ಫುಲ್ ಚಿಕ್ಕ ಅದು ಜುಮ್ಕ. ಮತ್ತು ಇದಕ್ಕೆ ಸೈಡ್ ಮಾಟಿ ಬರುತ್ತಲ್ಲ, ಅದನ್ನು ಇದನ್ನು ಆನ್ಲೈನಲ್ಲಿ ನಾನು ತೊಗೊಂಡಿದ್ದೆ, ಚಿಕ್ಕದು ಇದನ್ನು ತೊಗೊಂಡಿದ್ದೆ ನಾನು. ಬಟ್ ನಾನು ಇದನ್ನು ಹಾಕಿಲ್ಲ ಮದುವೆಯಲ್ಲಿ, ಇದ್ರ ಬದಲು ಬೇರೆದು ಹಾಕಿದ್ದೀನಿ. ಅದರದ್ದು ಪಿಕ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದ್ರೆ ನಾನು ಆ್ಯಡ್ ಮಾಡಿರ್ತೀನಿ ಅದು ಯಾವುದೋ ಹಾಕಿದ್ದು ಅಂದ್ಬಿಟ್ಟು. ನಾನು ಇದನ್ನು ಬೈ ಮಾಡಿದ್ದೆ ಆನ್ಲೈನಲ್ಲಿ. ಇವೆರಡು ಬೈ ಮಾಡ್ಕೊಂಡಿದ್ದೀನಿ ನಾನು ಬೇರೆ. ಮತ್ತು ಅದ್ರ ಜೊತೆ ಇದೊಂದು ವಿತೌಟ್, ಅದು ವಿತ್ ಕಾಸಿಂದು ಸೈಡ್ ಮಾಡಿ, ಇದು ವಿತೌಟ್ ಕಾಸು.
ಮತ್ತು ಅದರದ್ದು ಬೈತಲೆ ಬೆಟ್ಟು ಅದು ಬಂದಿರಲಿಲ್ಲ. ಆ್ಯಕ್ಚುಲಿ ನಾವೇ ಸಪ್ರೇಟಾಗಿ ತೊಗೊಂಡಿತ್ತು, ಇದನ್ನು ಸಪ್ರೇಟ್ ಬೈ ಮಾಡಿತ್ತು. ಇದಕ್ಕೆ ನಿಯರ್ಲಿ ಒಂದು 400-300 ಎಷ್ಟು ಆಯಿತು ಬೈತಲೆ ಬೆಟ್ಟಿಗೆ. ಜಾಸ್ತಿ 400 ಪ್ಲಸ್ ಆಗಿರ್ಬೋದು ಅನ್ಕೊತೀನಿ. ಅವ್ರು ಕೊಟ್ಟಿಲ್ಲ, ಇಷ್ಟೇ ಕೇಳಿದ್ರು. ಇದ್ರ ಜೊತೆಗೆ ಎಕ್ಸ್ಟ್ರಾ ಸರ ಬಳೆಗಳೆಲ್ಲ ನೋಡಿದ್ವಿ. ಬಟ್ ಅವ್ರು ತುಂಬ ಹೇಳಿದ್ರು ಆನ್ಲೈನ್ ಅಷ್ಟೊಂದು ಇರಲಿಲ್ಲ, ಕಮ್ಮಿಗೆ ಇತ್ತು ಇನ್ನು. ಹಾಗಾಗಿ ನಾವು ಆನ್ಲೈನಲ್ಲಿ ಬೈ ಮಾಡಿಬಿಟ್ಟು ತಗೊಳ್ಳಿಲ್ಲ. ನೋಡಿದ್ರಲ್ವಾ, ಇದು ಫಸ್ಟ್ ಲೇಯರ್ ಎತ್ತಿಡಬೇಕು. ಇದು ಸೆಕೆಂಡ್ ಲೇಯರ್ ದೊಡ್ಡ ಹಾರ. ಇದು ನಾರ್ಮಲ್ ಸೀರೆಗಳು ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಹೈಯಾಗಿ. ಓಕೆನಾ? ಇದಾದ ಮೇಲೆ ಒಂದು ಸೊಂಟದ ಪಟ್ಟಿ. ನೆಕ್ಸ್ಟ್ ಒಂದು ಸೊಂಟದ ಪಟ್ಟಿ. ಹಿಪ್ ಬೆಲ್ಟ್ ನಾವು ಇದನ್ನು ನಾವು ಓನಾಗೆ ಪರ್ಚೇಸ್ ಮಾಡಿದ್ವಿ. ಇದನ್ನು ನಾವು ರೆಂಟಿಗೆ ಕೇಳಲಿಕ್ಕೆ ಅವ್ರು ಹೇಳಿದ್ರು ಇಷ್ಟು ಒಂದು 2.5 ಎಷ್ಟೋ ಹೇಳಿದ್ರು. ಇದಕ್ಕೆ ಹಿಪ್ ಬೆಲ್ಟಿಗೆ 2 ಹೇಳಿದ್ರು. ಓನಾಗಿ ಬೈ ಮಾಡೋದು ಎಷ್ಟು ಒಂದು ಇದಕ್ಕೆ 2.5 ಹೇಳಿದ್ರು. ಸೇಮ್ ಪ್ರೈಸ್ ಹೇಳಿದ್ದು. ಅದಕ್ಕೂ ನಾವು ಎರಡನ್ನೂ ವಿಚಾರಿಸ್ಬೇಕು. ಎರಡನ್ನೂ ವಿಚಾರಿಸ್ಲಿಲ್ಲ ಅಂದರೆ ನಾವೇ ಅಂಬರ್ ಜಾಸ್ತಿ. ಫಸ್ಟ್ ನಾವು ಎಷ್ಟು ಬೈ ಮಾಡೋಕ್ಕೆ ಎಷ್ಟು ಅಂತ ಕೇಳಿದ್ವಿ, ಆಮೇಲೆ ನಾವು ರೆಂಟಿಗೆ ಕೇಳಿದ್ದು. ಹಂಗಾಗಿ ಗೊತ್ತಾಯ್ತು ಅಂದರೆ ಅವ್ರು ಇನ್ನೂ ಜಾಸ್ತಿನೇ ಹೇಳಿರ್ತಿದ್ರೇನೋ, ನಮಗೆ ಮೇಬಿ ಅದು ಗೊತ್ತಿಲ್ಲ. ಇದು ಗ್ರೀನ್ ಬೀಡ್ಸ್ ಇದೆ, ಗ್ರೀನ್ ಬೀಡ್ಸ್ ಮತ್ತು ಇಲ್ಲಿ ಫುಲ್ಲು ದೇವ್ರದ್ದು ವರ್ಕ್ ಇದೆ. ದೇವ್ರ ವರ್ಕ್ ಇದು ಬೇರೆ, ಇದೊಂದು ಸಿಂಗಲ್ ದೇವ್ರದ್ದಿದೆ. ಅದು ಬಿಟ್ಟರೆ ಇಲ್ಲಿ ಕಡೆ ಪಿಕಾಕ್, ಎಲಿಫೆಂಟ್, ಪಿಕಾಕ್ ವರ್ಕ್ ಜಾಸ್ತಿ. ಇಲ್ಲೊಂದು ಎಲಿಫೆಂಟು ಮತ್ತು ಇಲ್ಲೊಂದು ಎಲಿಫೆಂಟ್ ಅಷ್ಟೇ. ಫುಲ್ ಗ್ರೀನ್ ಬೀಡ್ಸ್ ಕಾಂಟ್ರಾಸ್ಟ್. ಇದು ಹಿಪ್ ಬೆಲ್ಟ್ ಓನ್ ಪರ್ಚೇಸ್. ಇದನ್ನು ನಾವು ರೆಂಟ್ ಮಾಡಲಿಲ್ಲ. ಇದು ಯಾವುದಾದ್ರೂ ಫಂಕ್ಷನಿಗೆ ಆಗುತ್ತೆ ಮನೇಲಿ, ಯಾರ್ದಾದಕ್ಕೂ ಆಗುತ್ತೆ. ಎಲ್ಲದಕ್ಕೂ ನಾವು ರೆಂಟ್ ಮಾಡ್ತಾ ಹೋಗ್ತೀವಿ ಅಂದರೆ ಅದು ತುಂಬ ಕಾಸ್ಟ್ ಆಗುತ್ತೆ. ಇದೆಲ್ಲ ಕಾಸ್ಟ್ ಬಂದು ಒಂದ್ಸಲಿ ತೊಗೊಂಡ್ರೆ ನಮಗೆ ಪ್ರಾಫಿಟ್. ಇದು ಜಸ್ಟ್ ನಮ್ಮ ದಾರೆದು. ಇನ್ನು ರಿಸೆಪ್ಷನ್ದು ಬಂದು ನಾನು ಅದನ್ನು ರೆಂಟ್ ಮಾಡಿದ್ದೆ ರಿಸೆಪ್ಷನ್ದು. ಯಾಕೆಂದರೆ ಅದು ವೈಟ್ ಸ್ಟೋನ್ ಇರುತ್ತೆ. ವೈಟ್ ಸ್ಟೋನ್ದು ನಾವು ಜಾಸ್ತಿ ಹಾಕಲ್ಲ. ವೈಟ್ ಸ್ಟೋನ್ದು ನಾವು ಜಾಸ್ತಿ ಹಾಕಲ್ಲ ಅಲ್ವಾ, ಹೊರಗಡೆ ಸ್ವಲ್ಪ ಗಲಾಟೆ. ವೈಟ್ ಸ್ಟೋನ್ ನಾವು ಜಾಸ್ತಿ ಹಾಕಲ್ಲ, ವೇಸ್ಟ್ ಆಗಿಬಿಡುತ್ತೆ. ಏನು ಪರ್ಚೇಸ್ ಮಾಡಬೇಡ, ಓನಾಗಿ ರೆಂಟ್ ಮಾಡಿದ್ವಿ. ಅದನ್ನು ರೆಂಟ್ ಮಾಡಿದ್ದು KR ಪೇಟಲ್ಲಿ. KR ಪೇಟ್ ರಜಿನಿ ಮೇಕ್ ಓವರ್ಸ್, ಕನಸು ಬ್ಯೂಟಿ ಪಾರ್ಲರ್ ಅಂತ ಸಿಗುತ್ತೆ ನಿಮಗೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಜಿನಿ ಮೇಕ್ ಓವರ್ಸ್ ಅಂತ ಸಿಗುತ್ತೆ. ಅವ್ರ ಹತ್ರ ನಾವು ಅದನ್ನು ರೆಂಟಿಗೆ ಪರ್ಚೇಸ್ ಮಾಡಿದ್ದು. ರೆಂಟಿಗೆ ನಾವು ಅದನ್ನ ತೊಗೊಂಡಿದ್ದು. ಇನ್ನು ಅದಾದಮೇಲೆ ನೈಟ್ದು ಅಷ್ಟೇ. ನೈಟ್ಗೂ ಜ್ಯುವೆಲ್ಸು ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದು. ನೈಟ್ದು ರಿಸೆಪ್ಷನ್ದು ಎರಡದು ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ವಿ ಜ್ಯುವೆಲ್ಸ್ನ. ದಾರಿದಕ್ಕೆ ಮಾತ್ರ ನಾವು ಓನಾಗಿ ಬೈ ಮಾಡಿದ್ದು. ಇನ್ನು ಹೂ ವರ್ಷ ಶಾಸ್ತ್ರ ಅಂತ ಏನು ಹೇಳಿದ್ನಲ್ಲ, ಅದಕ್ಕೆ ನಾನು ಹಾಕಿದ್ದು ಫುಲ್ ಗೋಲ್ಡೇ ಹಾಕಿದ್ದು. ಯಾವುದೂ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಏನೂ ಹಾಕಿರಲಿಲ್ಲ. ಹಿಪ್ ಬೆಲ್ಟ್ ಅದೊಂದು ಇದು ನಾರ್ಮಲ್ ಹಿಪ್ ಬೆಲ್ಟು. ಇನ್ನು ಅದ್ಬಿಟ್ಟು ಎಲ್ಲ ಗೋಲ್ಡೇ ಹಾಕಿದ್ದು. ಅದಕ್ಕೆ ಯಾವುದು ಆರ್ಟಿಫಿಷಿಯಲ್ ಹಾಕಿರಲಿಲ್ಲ. ಇನ್ನು ಇದಕ್ಕೆಲ್ಲ ಆರ್ಟಿಫಿಷಿಯಲ್. ಅದಾಯಿತು. ಈಗ ಜ್ಯುವೆಲ್ರಿ ಪಾರ್ಟ್ ಬಿಟ್ಟು ನೆಕ್ಸ್ಟ್ ಮೇಕಪ್ ಪಾರ್ಟಿಗೆ ಹೋಗೋಣ. ಏನು ಇಷ್ಟು ಸೀರೀಸ್ ಮಾಡಿದ್ರಲ್ಲ, ಸೀರೆದು ವರ್ಕು ಮತ್ತು ಜ್ಯುವೆಲ್ಸು ಅವೆಲ್ಲದೂ ಇಂಪಾರ್ಟೆಂಟು. ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಮೇಕಪ್ಪು. ನಾವು ಅದನ್ನ ಎಷ್ಟು ಚೆನ್ನಾಗಿರೋರ ಕೈ ಕೊಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಲುಕ್ಕು, ಮತ್ತು ನಾವು ಎಷ್ಟು ಅಪಿಯರೆನ್ಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಶ್ವಲಿ ಮೈಸೂರಲ್ಲಿದ್ದಾಗ ನಾನು ಆಂಟಿಗೆ ಕೊಡ್ತಿದ್ದಿದ್ದು. ನಾನು ಆಂಟಿ ಹತ್ರನೇ ಹೋಗ್ತಿದ್ದಿದ್ದು ಯೂಶ್ವಲಿ. ನನಗೆ ಏನಕ್ಕೆ ಐಬ್ರೋಸಿಗಾಗಲಿ ಏನಕ್ಕಾಗಲಿ ನಾನು ಆಂಟಿ ಹತ್ರನೇ ಹೋಗ್ತಿದ್ದು. ಏನೋ ಒಂಥರ ಒಬ್ರಿಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು.
ಅಂದರೆ ಇಷ್ಟು ಚೆನ್ನಾಗಿ ಮಾಡ್ಬೋದು, ಮಾತಿಗಿನ್ನ ಮಾಡಿ ತೋರಿಸ್ತೀವಿ ಅಂತಾರಲ್ಲ ಹಾಗೆ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಮೇಕಪ್. ರಿಯಲಿ ನಾನಂತೂ ಚೆನ್ನಾಗಿ ಬರುತ್ತೆ ಲುಕ್ಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಇವನ್ ನಾನು ಟ್ರಯಲ್ ಮೇಕಪ್ನೂ ಮಾಡಿಸಿಲ್ಲ ಅವ್ರ ಹತ್ರ. ಒಂದು ಟ್ರಯಲ್ ಮೇಕಪ್ ನಾನು ಕೇಳಿದೆ, ಸರಿ ಕಣಪ್ಪ ಆಯಿತು ಮಾಡಿಕೊಡ್ತೀನಿ, ನೀವು ಯಾವ ಫ್ರೀ ಆಗ್ತೀವಿ ಬಾ ಅಂತ ಅಂದರು. ಬಟ್ ನಾನು ನೆಕ್ಸ್ಟ್ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಅವರು ಮರ್ತೋದ್ರು, ನಾನು ಹೋಗೋಕ್ಕಾಗಲಿಲ್ಲ, ಅದು ಇದು ಅಂದ್ಕೊಂಡು ಹಾಗೆ ಅದು ಡ್ರಾಪ್ ಮಾಡಿದ್ವಿ. ನೆಕ್ಸ್ಟ್ ಡೈರೆಕ್ಟರು ನಾನು ಬಂದು ಮಾಡಿದ್ದು ಇದರಲ್ಲಿ ಮದುವೆಗೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಅವ್ರಿಗಂತೂ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಲುಕ್ ನೋಡಿ ಲಿಟ್ರಲಿ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಮತ್ತು ಅಷ್ಟೇ ಪೇಷನ್ಸಿಂದ ಇದ್ದರು. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಅವ್ರಿಗಂತೂ. ನಾನು ಅವರಿಗೆ ಈವನ್ ಟೆಕ್ಸ್ಟ್ ಮಾಡೋಕ್ಕಾಗಲಿಲ್ಲ. ಮದುವೆ ಆದಮೇಲೆ ಒಂದು ವೀಕ್ ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕ್ತೇನೆ ನಾನು. ಅಂದರೆ ಆ ಟೈಮ್ ಟೆಕ್ಸ್ಟ್ ಮಾಡೋಕ್ಕಾಗಲಿಲ್ಲ, ಅದು ಇದು ಅಂದ್ಕೊಂಡು ಮರ್ತೋಯ್ತು. ಅದಾದಮೇಲೆ ಅವ್ರಿಗೆ ಟೆಕ್ಸ್ಟ್ ಮಾಡಿದ್ದೆ, ಥ್ಯಾಂಕ್ ಯು ಸೋ ಮಚ್ ಅಂತ. ಅಷ್ಟೇ ನಿಜವಾಗ್ಲೂ ಲುಕ್ ಮಾತ್ರ ನಾನು ಈಗಲೂ ನನಗೆ ನೋಡ್ತಿರ್ತೀನಲ್ಲ, ನೋಡಿದಾಗ ಅನ್ಸುತ್ತೆ ಯಾಕೋ ನಾನು ಎಷ್ಟು ಒಳ್ಳೆಯವ್ರ ಕೈ ಕೊಟ್ಟೆ ಮೇಕಪ್ಪಿಗೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ. ಅವ್ರ ಮೇಕಪ್ ನಾನು ನೋಡಿದರೆ ನಾನು ಎಲ್ರಿಗೂ ಪ್ರಿಫರ್ ಮಾಡ್ತೀನಿ ಅವ್ರನ್ನ. ಅಷ್ಟೇ ಚೆನ್ನಾಗಿ, ಅಷ್ಟೇ ಕ್ಲೀನಾಗಿ, ಅಷ್ಟೇ ತಾಳ್ಮೆಯಿಂದ ಮೇಕಪ್ ಮಾಡಿಕೊಡ್ತಾರೆ ಮತ್ತು ಅಷ್ಟೇ ಫಾಸ್ಟಾಗೂ ಮಾಡ್ತಾರೆ ಅವರು. ನಾವು ಏನು ಹೇಳಿದ್ರು ಬೇಡ ಅನ್ನಲ್ಲ, ಏನಕ್ಕೂ ಇದು ಮಾಡಲ್ಲ, ಎಲ್ಲದಕ್ಕೂ ಅವರು ನಮಗೆ ಎನ್ಕರೇಜ್ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಮೇಕಪ್ಗೆ ಏನಾದರೂ ನಿಮ್ಮ ಫಂಕ್ಷನ್ಗಳಿಗೆ, ಮದುವೆಗಳಿಗೆ, ನಿಮ್ಮನೆ ಯಾವುದಾದ್ರೂ ಇವೆಂಟ್ಸ್ಗಳಿಗೆ ಬೇಕು ಅಂದರೆ ನೀವು ಕಣ್ಣು ಮುಚ್ಕೊಂಡು ಅವ್ರನ್ನ ನಂಬಿ ಮೇಕಪ್ ಮಾಡಿಸ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರದ್ದು ಮೈಸೂರಲ್ಲಿ ಬಸವನಗುಡಿಯಿಂದ ಬ್ಯಾಂಕ್ ಸ್ಟಾಪ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಗ್ಲ್ಯಾಮರ್ ಬ್ಯೂಟಿ ಝೋನ್ ಅಂದ್ಬಿಟ್ಟು. ಒಂದ್ಸರಿ ಸರ್ಚ್ ಮಾಡಿ, ನಿಮಗೆ ನಾನು ಸೈಡಲ್ಲಿ ಅವ್ರದ್ದು ಅಂಗಡಿದು ಇದು ಹಾಕಿರ್ತೀನಿ, ಫೋಟೋ ಹಾಕಿರ್ತೀನಿ. ಮತ್ತು ಕೇಳ್ತೀನಿ, ಅವ್ರ ಪರ್ಮಿಷನ್ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದು. ಯಾರಾದರೂ ಮಾಡಿಸೋರಿದ್ರೆ ಅವ್ರ ಹತ್ರ ಹೋಗಿ ಮಾಡಿಸಿ, ಯಾಕೆಂದರೆ ನಾನು ಮಾಡಿಸಿದ್ನಲ್ವ, ಸೊ ಹಂಗಾಗಿ ನಾನು ನಿಮಗೆ ಅದನ್ನ ರೆಕಮೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು ಅವರು ನನಗೆ ಮೇಕಪ್ ವೈಸು. ಇಷ್ಟು ಲುಕ್ ಇಷ್ಟೊಂದು ನಾವು ಹುಡುಕಿ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ನಾವು ಅಷ್ಟೊಂದು ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿರ್ತೀವಿ. ಫೈನಲಾಗಿ ಒಂದು ಮೇಕಪ್ಪಿಂದ ಹಾಳಾಗ್ಬಿಟ್ರೆ ಎಷ್ಟು ಹೊಟ್ಟೆ ಉಳಿಯುತ್ತೆ, ಎಷ್ಟು ಅಳು ಬರುತ್ತೆ, ಎಷ್ಟು ನಮಗೆ ಹಿಂಗೇನೋ ಅನಿಸ್ತಿರುತ್ತಲ್ವಾ. ಆ ದಿನನೇ ಹಾಳಾಗ್ಬಿಡುತ್ತೆ, ಡೇನೇ ಸ್ಪಾಯ್ಲ್ ಆಗೋಗುತ್ತೆ. ಅಯ್ಯಪ್ಪ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅವರು ನನಗೆ ನಿಜವಾಗ್ಲೂ ನನ್ನ ಮೂಮೆಂಟ್ನ ಮೆಮೊರಬಲ್ ಆಗಿ ಮಾಡಿಕೊಟ್ರು, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದರು. ಮತ್ತು ಅವ್ರ ಜೊತೆ ಒಬ್ರನ್ನ ಕರ್ಕೊಂಡ್ಬಂದಿದ್ರು, ಅವರು ಅಷ್ಟೇ, ಅವರು ಬೇಗ ಹೇರ್ ಸ್ಟೈಲ್ ಅದು ಇದೆಲ್ಲನೂ ಮಾಡಿಕೊಟ್ರು, ತುಂಬ ಚೆನ್ನಾಗಾಯಿತು. ಮತ್ತು ಇನ್ನೊಂದು ಕ್ಲಿಪ್ ನಾನು ಇದಕ್ಕೆ ಕಂಟಿನ್ಯೂ ಆಗಿ ಆ್ಯಡ್ ಮಾಡ್ತೀನಿ. ನನ್ನ ತಾಳಿ ಪೊಣಿಸೋದು ಒಂದು ಶಾಸ್ತ್ರ ಬರುತ್ತಲ್ಲ, ಅಂದರೆ ಮದುವೆ ದಿನನೇ ಯೆಲ್ಲೋ ಕಲರ್ದು ದಾರಕ್ಕೆ ಪೊಣಿಸ್ತಾರಲ್ಲ, ಅದನ್ನು ನಾನು ತಿರುಪತಿಗೆ ನಂದು ಮದುವೆ ಕಾರ್ಡ್ನ ಕಳಿಸಿ, ಅಲ್ಲಿಂದ ನಾನು ದೇವ್ರನ್ನ ಅಲ್ಲಿಗೆ ಕಳಿಸಿದ್ರೆ ಅಡ್ರೆಸ್ಸಿಗೆ, ಅಲ್ಲಿಂದ ನಮಗೆ ರಿಟರ್ನ್ ಅವರು ಒಂದು ಬುಕ್ಕು ಮತ್ತು ಒಂದು ಕಾರ್ಡ್ ಕೊಟ್ಟು ಕಳಿಸ್ತಾರೆ. ಮತ್ತು ಒಂದು ಅರ್ಶಿನ ದಾರ, ಅರ್ಶಿನ, ಕುಂಕುಮ ಮತ್ತು ಅಕ್ಷತೆ ಇಷ್ಟನ್ನು ಕಳಿಸ್ಕೊಡ್ತಾರೆ. ಅರ್ಶಿನ ಕುಂಕುಮ ಕಳಿಸಿದ್ರು ಇಲ್ವೋ ನಮ್ಗೆ ನೆನಪಿಲ್ಲ, ಅಕ್ಷತೆ ಮಾತ್ರ ನಾನು ಕಳಿಸಿದ್ರು. ಅದ್ರದ್ದೊಂದು ಕ್ಲಿಪ್ಪಿಗೂ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದೊಂದು ನಾನು ಅಂದ್ಕೊತಿದ್ದೆ ನಮ್ಮನೆ ದೇವರಿಗೆ ಫಸ್ಟ್ ಕಾರ್ಡ್ ಹೋಗ್ಬೇಕು ಅಂತ. ಆ್ಯಕ್ಚುಲಿ ಅದು ಕಾರ್ಡು ನಮ್ಮನೆಗೆ ಪ್ರಿಂಟ್ ಆಗಿರಲಿಲ್ಲ ಆ ಟೈಮ್ಗೆ. ಅಂದರೆ ಹುಡುಗನ ಮನೆ ಕಡೆ ಏನಿತ್ತು ಬೇಗ ಪ್ರಿಂಟ್ ಮಾಡಿಸಿದ್ರು, ಅವ್ರ ಕಾರ್ಡ್ನೇ ನಮ್ಮ ಇದಕ್ಕೆ ಕಳಿಸಿದ್ವಿ ದೇವರಿಗೆ. ಅದರಿಂದ ನಮಗೆ ಸ್ವಲ್ಪ ಬೇಗನೆ ಸಿಕ್ತು. ಒಂದು ತಿಂಗಳು ಮುಂಚೆನೇ ಮಾಡಿ ಕಳಿಸಿದ್ವಿ ನಾವು. ಒಂದು ತಿಂಗಳಂತೂ ಮಿನಿಮಮ್ ಬೇಕೇ ಬೇಕು. ಯಾರು ಕಳಿಸೋರಿದ್ದರೆ ಬೇಗನೆ ಕಳಿಸಿ. ಅದರದ್ದು ಅಡ್ರೆಸ್ಸು ಇದ್ರೆ ನಾನು ನಿಮಗೆ ಅಲ್ಲೇ ಡಿಸ್ಪ್ಲೇ ಮಾಡ್ತೀನಿ. ನಮ್ದು ಏನೇನು ಬಂದಿತ್ತು ಅಂದ್ಬಿಟ್ಟು ಇದರಲ್ಲಿ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಇದನ್ನು ನೋಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟೇ. ಇದನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ, ಬಟ್ ಹೇಗೆ ಮಾಡೋದು ಏನೋ ಒಂದು ಭಯ ನಂಗೆ ಹಂಗೆ ಇತ್ತು, ಇದನ್ನ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಹಂಗೆ ಪೆಂಡಿಂಗ್ ಇರಲಿ ಅಂದ್ಬಿಟ್ಟು ಹಂಗೆ ಪೆಂಡಿಂಗ್ಗೊಳಿಸ್ಕೊಂಡಿದ್ದೆ. ಇನ್ನು ಯಾಕೆ ನಾನು ಕನ್ಸಿಸ್ಟೆನ್ಸಿಯಿಂದ ಇರಬಾರ್ದು ಅನ್ನೋ ಒಂದು ಥಾಟಿಂದ ಮಾಡ್ತಿದ್ದೀನಿ. ನೋಡೋಣ ಇನ್ನು ಎಷ್ಟು ಕ್ಲೀನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ.
ಮಾಡಬೇಕು ಅಂತ ನಾನು ಅಂದ್ಕೊತಿದ್ದೀನಿ. ವಿತ್ ಗಾಡ್ ಬ್ಲೆಸ್ಸಿಂಗ್ಸ್ ಎಲ್ಲ ಒಳ್ಳೆಯದಾಗಿ ಹೋದರೆ ಅದೇ ಸಂತೋಷ, ಅದೇ ಖುಷಿ. ಹೀಗೆ ನಮ್ಮ ಜರ್ನಿನ ಜೊತೆಗೆ ನಡೆಸ್ಕೊಂಡು ಹೋಗೋಣ. ಹೀಗೆ ನಿಮ್ಮ ಸಪೋರ್ಟ್ ಎಲ್ಲ ಇರಬೇಕು. ಹೆಂಗೆ ಕಂಟಿನ್ಯೂ ಮಾಡೋಕ್ಕೆ ಅಂತ ಭಯ ಪಡ್ತಾ ಇದ್ದೀನಿ. ನೀವು ಎಲ್ಲರೂ ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ತೋರಿಸ್ತೀರ ಅಷ್ಟು ಚೆನ್ನಾಗಿ ನಾನು ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತೀವಿ, ಅನಿಸಿಕೆ ಏನು, ನನಗೆ ಎಷ್ಟು ಇಂಪ್ರೂವ್ ಮಾಡ್ಕೋಬೇಕಾ ಇನ್ನು, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಚೇಂಜಸ್ನ ನನ್ನಲ್ಲಿ ನಾನು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.